ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವಂಥ ನಮ್ಮ ದೇವ, ನಿಮಗೆ ಸ್ತೋತ್ರ ಸ್ವಾಮಿ. ಕಳೆದಿರುವಂಥ ದಿನಮಾನಗಳಿಂದಲೂ ನಮ್ಮನ್ನು ಕಾಪಾಡಿದ್ದೀರಿ, ಕರುಣಿಸಿದ್ದೀರಿ. ಈಗಲಾದರೂ ಕರ್ತನೆ, ನಿಮ್ಮ ವಾಕ್ಯವನ್ನು ಕೇಳುವಂಥ ಅವಕಾಶವನ್ನು, ಭಾಗ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ, ಹೇಳುವಂಥ ನಾವು, ಕೇಳುವಂಥ ನನ್ನ ಮಕ್ಕಳು ಕೂಡ ದೇವ ನಿಮ್ಮ ಧ್ಯಾನದಲ್ಲಿ ನಡೆಯಲು ಸಹಾಯ ಮಾಡು. ಅದೇ ರೀತಿಯಾಗಿ ಸ್ವಾಮಿ, ಈ ವಿಡಿಯೋ ಮುಖಾಂತರವೂ ಕೂಡ ನಿನ್ನ ಮಕ್ಕಳು ನಿಮ್ಮ ವಾಕ್ಯವನ್ನು ಕೇಳುವಾಗ ನಿಮ್ಮ ಕೃಪೆ, ಪರಿಶುದ್ಧಾತ್ಮನ ಸಹಾಯವನ್ನು ಕೊಡು. ನಮ್ಮ ಪ್ರಭು, ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ, ಆಮೇನ್. ಪ್ರೀತಿಯ ನನ್ನ ಸಹೋದರ ಸಹೋದರಿಯರೇ, ದಯಮಾಡಿ ದೇವರ ವಾಕ್ಯವನ್ನು ಕೇಳುವಂಥ ನಾವು ದೇವರ ವಾಕ್ಯವನ್ನು ಆಲೋಚನೆ ಮಾಡುವಂಥ ನಾವು ಒಂದು ವಿಷಯವನ್ನು ನಾವು ಗಮನಿಸಬೇಕಾಗಿದೆ. ಪ್ರಿಯರೇ, ದೇವರ ವಾಕ್ಯವನ್ನು ಕೇಳಿದ ನಂತರ ನಮ್ಮ ಮನಸ್ಸುಗಳನ್ನು ಮಾರ್ಪಡಿಸಿಕೊಳ್ಬೇಕು ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸಬೇಕಾಗಿದೆ. ಭಾಳಷ್ಟು ಮಂದಿ ದೇವರ ವಾಕ್ಯವನ್ನು ಕೇಳುವರು, ಭಾಳಷ್ಟು ಮಂದಿ ದೇವರ ವಾಕ್ಯವನ್ನು ಹೇಳುವರು. ಆದರೆ ಅವರ ಮನಸ್ಸುಗಳು ಮಾತ್ರ ಅವರ ಹಿಂದೆ ಯಾವ ಕಾರ್ಯಗಳನ್ನು ಮಾಡ್ತಿದ್ರು ಅದೇ ಕಾರ್ಯಗಳನ್ನು ಈಗಲೂ ಮಾಡುವಂಥವರನ್ನು ಕೂಡ ನಾವು ನೋಡ್ತಿದ್ದೀವಿ. ಆದ ಕಾರಣ ದೇವರ ವಾಕ್ಯವನ್ನು ಕೇಳುವಂಥ ನಾವುಗಳು ಸ್ಪಷ್ಟವಾಗಿ ಮೊದಲನೇದಾಗಿ ನಮ್ಮ ಮನಸ್ಸುಗಳನ್ನು ಮಾರ್ಪಡಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸಬೇಕಾಗಿದೆ. ಪ್ರಿಯರೇ, ಈ ಒಂದು ಸಮಯದಲ್ಲಿ ನಮ್ಮ ಮನಸ್ಸುಗಳನ್ನು ಮಾರ್ಪಡಿಸಿಕೊಳ್ಳುವಂಥ ವಾಕ್ಯವನ್ನು ಕೇಳುತ್ತಾ ಒಂದು ವಿಷಯವನ್ನು ನಾವು ಗಮನಿಸಬೇಕಾಗಿದೆ. ಅದೇನಂತಂದರೆ, ವೈದ್ಯರಿಗೆ ತಿಳಿಯಲಾರದ ರೋಗವು ಯಾವುದು? ಪ್ರಿಯರೇ, ನೀವು ಗಮನಿಸ್ರಿ, ವೈದ್ಯರಿಗೆ ತಿಳಿಯಲಾರದ ರೋಗವು ಯಾವುದು? ಭಾಳಷ್ಟು ಮಂದಿ ಅಂದುಕೊಳ್ಬೋದು, ಏನ್ರಿ ಇವತ್ತು ಯಾವ ರೋಗವು ವೈದ್ಯರಿಗೆ ತಿಳಿಯದು? ಎಲ್ಲ ರೋಗಗಳನ್ನು ವೈದ್ಯನು ತಿಳಿದುಕೊಂಡಿರುವನು. ಒಂದು ವೇಳೆ ಕೆಲವು ರೋಗಗಳಿಗೆ ವೈದ್ಯನು ಚಿಕಿತ್ಸೆಯನ್ನು ಕೊಟ್ಟು ಗುಣಪಡಿಸದೆ ಹೋಗಿರಬಹುದು. ಟೋಟಲ್ ಆಗಿ ವೈದ್ಯನು ಎಲ್ಲ ರೋಗಗಳನ್ನು ತಿಳಿದುಕೊಂಡಿರುವನು ತನ್ನ ಪರೀಕ್ಷೆಯಿಂದ. ಅಂಥದ್ರಲ್ಲಿ ವೈದ್ಯನಿಗೆ ತಿಳಿಯಲಾರದ ರೋಗವನ್ನುವಂಥದ್ದು ಯಾವುದು? ಅಂಥ ಒಂದು ರೋಗವು ಯಾವುದು ಎಂದು ಭಾಳಷ್ಟು ಮಂದಿ ಪ್ರಶ್ನೆಗಳು, ಅನುಮಾನಗಳು ಮೂಡುತ್ತಿರಬಹುದು. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ವಿಷಯವೇನಂತಂದರೆ, ಇಲ್ಲಿ ನಾವು ಆಲೋಚನೆ ಮಾಡತಕ್ಕಂಥ ವಿಷಯವೇನಂತಂದರೆ, ಈ ಭೂಮಿ ಮೇಲೆ ಮನುಷ್ಯನಿಗೆ ಬಂದಿರುವಂಥ ಎಲ್ಲ ರೋಗಗಳನ್ನು ವೈದ್ಯನು ತಿಳಿದುಕೊಂಡಿರುವನು. ಆ ರೋಗಗಳಲ್ಲಿ ಕೆಲವು ರೋಗಗಳಿಗೆ ವೈದ್ಯನು ಚಿಕಿತ್ಸೆಯನ್ನು ಕೊಟ್ಟು ಗುಣಪಡಿಸಿರುವನು. ಆದರೆ ಈಗ ನಾವು ಹೇಳುವಂಥ ರೋಗವನ್ನು, ಈಗ ನಾವು ತಿಳಿದುಕೊಳ್ಳುವಂಥ ರೋಗವನ್ನು ವೈದ್ಯನು ತಿಳಿದುಕೊಂಡಿಲ್ಲ. ಆನಂತರ ಆ ಒಂದು ರೋಗಕ್ಕೆ ವೈದ್ಯನು ಚಿಕಿತ್ಸೆಯನ್ನು ಕೊಡುವುದಕ್ಕೂ ಕೂಡ, ಆ ಒಂದು ರೋಗಕ್ಕೆ ಚಿಕಿತ್ಸೆಯನ್ನು ಕೊಟ್ಟು ಆ ಒಂದು ರೋಗವನ್ನು ಗುಣಪಡಿಸುವುದಕ್ಕೂ ಕೂಡ ವೈದ್ಯನು ಶಕ್ತನಲ್ಲ ಅನ್ನುವಂಥದ್ದನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸಬೇಕಾಗಿದೆ. ಆ ರೋಗವು ಯಾವುದು? ಆ ರೋಗವು ಎಂಥದ್ದು? ಆ ರೋಗವು ಹೇಗೆ ಇರುವುದು ಅನ್ನುವುದೇ ಇಲ್ಲಿ ಪ್ರತಿಯೊಬ್ಬ ಮನುಷ್ಯನಲ್ಲಿ ಮೂಡಿಬರುವಂಥ ಪ್ರಶ್ನೆಯು. ಪ್ರಿಯರೇ, ಆ ಒಂದು ರೋಗವಾದರೂ ಯಾವುದು? ಆ ಒಂದು ರೋಗವು ಯಾವುದು ಅನ್ನುವುದೇ ಇಲ್ಲಿ ನಾವು ಆಲೋಚನೆ ಮಾಡಬೇಕು. ಭಕ್ತನಾಗಿರುವಂಥ ಯೆರೆಮೀಯನ ಪುಸ್ತಕದಲ್ಲಿ 17ನೇ ಅಧ್ಯಾಯ 9ನೇ ವಚನ ಓದ. 9ನೇ ವಚನ, ಹೃದಯವು ಎಲ್ಲಕ್ಕಿಂತಲೂ ವಂಚಕ ಅಂದನು.
ಯಾವ ರೋಗವು ವೈದ್ಯನಿಗೆ ತಿಳಿಯದು ಅಂತಂದರೆ ಹೃದಯವು ಎಲ್ಲಕ್ಕಿಂತಲೂ ವಂಚಕ, ಅದು ಗುಣವಾಗದ ರೋಗಕ್ಕೊಳಗಾಗಿದೆ, ಅದನ್ನು ಯಾರು ತಿಳಿದಾರು, ಅದನ್ನು ಯಾರು ತಿಳಿದುಕೊಳ್ಳುವರು ಅದನ್ನು. ಪ್ರಿಯರೇ, ನೀವು ಗಮನಿಸಿರಿ, ಹೃದಯವು ಎಲ್ಲಕ್ಕಿಂತಲೂ ವಂಚಕ, ಎಲ್ಲಕ್ಕಿಂತಲೂ ವಂಚಕ. ನಾವು ಧರಿಸಿಕೊಂಡಿರುವಂಥ ಕಾಲುಗಳಾಗಿರ್ಬೋದು, ಕೈಗಳಾಗಿರ್ಬೋದು, ಕಣ್ಣುಗಳಾಗಿರ್ಬೋದು, ಇವೆಲ್ಲವುಗಳನ್ನು ಕೆಡಿಸುವಂಥದ್ದು ಹೃದಯವು ಅನ್ನುತ್ತಿರುವನು ದೇವರು. ಈ ಹೃದಯವು ಯಾವುದನ್ನು ಪ್ರೇರೇಪಣೆ ಮಾಡುವುದೋ, ಈ ಹೃದಯವು ಯಾವುದನ್ನು ಆಶೆ ಪಡುವುದೋ ಅದನ್ನು ನೆರವೇರಿಸುವುದಕ್ಕೋಸ್ಕರ ಕಾಲುಗಳು, ಕೈಗಳು, ಕಣ್ಣುಗಳು ಇವೆಲ್ಲವೂ ಸಿದ್ಧವಾಗಿ ನಿಂತುಕೊಂಡು ಅನೇಕ ತಪ್ಪುಗಳನ್ನು ಮಾಡಲಿಕ್ಕೆ ಇಷ್ಟಪಡುತ್ತಿರುವೆ ಹೊರತು ಇದಕ್ಕಿಂತಲೂ ಇವೆಲ್ಲವುಗಳನ್ನು ಪ್ರೇರೇಪಣೆ ಮಾಡುವಂಥದ್ದು ಹೃದಯವು ಅನ್ನುತ್ತಿರುವನು ದೇವರು. ಪ್ರೇರೆ, ನೀವು ಗಮನಿಸ್ರಿ, ಹೃದಯವು ಅನ್ನುವಂಥದ್ದು ಎಲ್ಲಕ್ಕಿಂತಲೂ ವಂಚಕ, ಅದು ಗುಣವಾಗದ ರೋಗಕ್ಕೊಳಗಾಗಿದೆ, ಅದನ್ನು ಯಾರು ಕಂಡುಕೊಳ್ಳುವರು, ಅದನ್ನು ಯಾರು ತಿಳಿದುಕೊಳ್ಳುವರು, ಅದನ್ನು ಯಾರು ಗ್ರಹಿಸುವರು ಅನ್ನುವಂಥದ್ದನ್ನು ಇಲ್ಲಿ ನಾವು ದೇವರ ಮಾತುಗಳನ್ನು ಗ್ರಹಿಸಬೇಕು. ಪ್ರಿಯರೇ, ಈ ಒಂದು ಹೃದಯಕ್ಕೆ ಬಂದಿರುವಂಥ ರೋಗವನ್ನು ತಿಳಿದುಕೊಳ್ಳುವಂಥ ವೈದ್ಯನು ಯಾರು? ಪ್ರಿಯರೇ, ಒಂದು ವೇಳೆ ನಮಗೇನಾದರೂ ಕಾಮಣೆಯಾದರೆ ರಕ್ತ ಮೂತ್ರವನ್ನು ಪರೀಕ್ಷೆ ಮಾಡಿದ ನಂತರ ಇಂಥ ಒಂದು ರೋಗವು ಅನ್ನುವಂಥದ್ದನ್ನು ನಾವು ಗ್ರಹಿಸ್ಬೋದು. ಒಂದು ವೇಳೆ ನಾವು ಎಕ್ಸ್ರೇ ತೆಗೆದರೂ ಕೂಡ ಇಂಥ ಒಂದು ರೋಗವು ನಮಗಿದೆ ಅಂತೇಳಿ ಗೊತ್ತು ಮಾಡಿಕೊಳ್ಬೋದು. ಅದರಂತೆ ಸ್ಕ್ಯಾನಿಂಗ್ ಮಾಡಿಸಿದ್ರೂ ಕೂಡ ನಮಗೆ ಇಂಥ ಒಂದು ರೋಗವಿದೆ ಎಂದು ನಾವು ತಿಳ್ಕೊಳ್ಬೋದು. ಒಂದು ವೇಳೆ ಎಂಡೋಸ್ಕೋಪ್ ಮಾಡಿಸಿದರೂ ಕೂಡ ಇಂಥ ಒಂದು ರೋಗವು ನಮಗೆ ಇದೆ ಎಂದು ನಾವು ತಿಳ್ಕೊಳ್ಬೋದು. ಅದರಂತೆ ಅನೇಕ ಪರೀಕ್ಷೆಗಳಿಂದಲೂ ಅನೇಕ ಪರಿಶೋಧನೆಗಳಿಂದಲೂ ಈ ಒಂದು ಹೃದಯಕ್ಕೆ ಬಂದಿರುವಂಥ ರೋಗವನ್ನು ನಾವು ತಿಳ್ಕೊಳ್ಬೋದು. ಆದರೆ ಈ ಒಂದು ಭೂಮಿ ಮೇಲಿರುವಂಥ ಎಲ್ಲ ಒಂದು ರೋಗಗಳನ್ನು ನಾವು ತಿಳ್ಕೊಳ್ಬೋದು. ಆದರೆ ಈ ಒಂದು ಹೃದಯಕ್ಕೆ ಬಂದಿರುವಂಥ ರೋಗವನ್ನು ನಾವು ತಿಳಿದುಕೊಳ್ಳುವುದಕ್ಕೋಸ್ಕರ ಎಷ್ಟು ಪರೀಕ್ಷೆ ಮಾಡಿದರೂ ಕೂಡ ಒಂದು ರೋಗವು ತಿಳಿಯದು. ಎಕ್ಸ್ರೇ ತೆಗೆದರೂ ಕೂಡ ತಿಳಿಯದು, ಸ್ಕ್ಯಾನಿಂಗ್ ಮಾಡಿದ್ರೂ ಕೂಡ ತಿಳಿಯದು. ಪ್ರೇರೆ, ರಕ್ತ ಮೂತ್ರ ಪರೀಕ್ಷೆ ಮಾಡಿದರೂ ಕೂಡ ತಿಳಿಯದು. ಎಷ್ಟು ಪರೀಕ್ಷೆ ಮಾಡಿದರೂ ಕೂಡ ಈ ಒಂದು ಹೃದಯಕ್ಕೆ ಬಂದಿರುವಂಥ ರೋಗವನ್ನು ತಿಳಿದುಕೊಳ್ಳುವುದಕ್ಕೆ ವೈದ್ಯನಿಂದಾಗದು, ಭೂಮಿ ಮೇಲಿರುವಂಥ ಯಾವ ಮನುಷ್ಯನಿಂದಲೂ ಆಗದು ಅನ್ನುವಂಥದ್ದನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸಬೇಕು. ಪ್ರಿಯರೇ, ಒಂದು ಕಾಲದಲ್ಲಿ ಈ ಒಂದು ಭಾರತ ದೇಶವನ್ನು ಪರಿಪಾಲನೆ ಮಾಡಿರುವಂಥ ಇಂದಿರಾ ಗಾಂಧಿಯವರು ನಮಗೆ ಗೊತ್ತು. ಏನಮ್ಮ, ನಮ್ಮೆಲ್ಲರಿಗೂ ಗೊತ್ತು. ಇಂದಿರಾ ಗಾಂಧಿಯವರು ನಮಗೆ ಗೊತ್ತು. ಈ ಇಂದಿರಾ ಗಾಂಧಿಯನ್ನು ಕೊಲೆ ಮಾಡಿರುವಂಥವ್ರು ಯಾರು ಅನ್ನುವಂಥದ್ದನ್ನು ನಾವು ಗಮನಿಸಿದರೆ, ಆ ಇಂದಿರಾ ಗಾಂಧಿಯನ್ನು ಯಾರಾದರೂ ಕಾಯ್ತಿದ್ರು, ಆ ಇಂದಿರಾ ಗಾಂಧಿಯನ್ನು ಯಾರಾದರೂ ಪ್ರಾಣಕ್ಕೆ ಪ್ರಾಣವು ಎಂದು ಆ ಒಂದು ಇಂದಿರಾ ಗಾಂಧಿಯ ಪಕ್ಕದಲ್ಲಿದ್ದರು, ಅಂಥ ಒಂದು ಸೈನಿಕರೇ ಇಂದಿರಾ ಗಾಂಧಿಯನ್ನು ಕೊಲೆ ಮಾಡಿದರು ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸ್ತೀವಿ. ಪ್ರಿಯರೇ, ಸ್ವಂತ ಆಳುಗಳೇ, ಸ್ವಂತ ಸೈನ್ಯವೇ, ಇಂದಿರಾ ಗಾಂಧಿಯನ್ನು ಕಾಪಾಡುವಂಥ ಸೈನ್ಯವೇ ಇಂದಿರಾ ಗಾಂಧಿಯನ್ನು ಕೊಲೆ ಮಾಡಿದರು. ಆದರೆ ಆ ಕೊಲೆ ಮಾಡುತ್ತಿರುವಂಥ ಹಂತಕರ ಹೃದಯವು, ಆ ಕೊಲೆ ಮಾಡುತ್ತಿರುವಂಥ ಹಂತಕರ ಮನಸ್ಸು ಇಂದಿರಾ ಗಾಂಧಿಯವರಿಗೆ ಗೊತ್ತಿದ್ದರೆ ನಿಜವಾಗಲೂ ಆಗಲೇ ಅವರ ಪ್ರಾಣವನ್ನಾದರೂ ತೆಗೆಯುತ್ತಿದ್ದಳು ಆಗಿನ ಕಾಲದಲ್ಲಿರುವಂಥ ಇಂದಿರಾ ಗಾಂಧಿಯವರು. ಇವರು ನನ್ನ ಪ್ರಾಣಕ್ಕೆ ಪ್ರಾಣವನ್ನು ಕೊಡುವಂಥವರು, ಇವರು ನನ್ನ ಪ್ರಾಣವನ್ನು ತೆಗೆಯುವವರಲ್ಲ ಎಂದು ನಂಬಿಕೊಂಡು ಇಂದಿರಾ ಗಾಂಧಿಯವರು ತನ್ನ ಸೈನಿಕರನ್ನಾಗಿಟ್ಟುಕೊಂಡಿದ್ದಳು. ಆದರೆ ಆ ಒಂದು ಇಂದಿರಾ ಗಾಂಧಿಯನ್ನು ಕಾಯುವಂಥ ಆಳುಗಳೇ ಇಂದಿರಾ ಗಾಂಧಿಯನ್ನು ಕೊಲೆ ಮಾಡಿದರು ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸ್ತೀವಿ. ಪ್ರಿಯರೇ, ಆದರೆ ಯಾರು ಕೊಲೆ ಮಾಡಿದರು ಇಂದಿರಾ ಗಾಂಧಿಯನ್ನು ಅಂದರೆ ತನ್ನನ್ನು ಕಾಯುವಂಥ ಆಳುಗಳೇ ಅವರನ್ನು ಕೊಲೆ ಮಾಡಿದರು. ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ವಿಷಯವೇನಂತಂದರೆ, ಇಂದಿರಾ ಗಾಂಧಿಯವರಿಗೆ ಏನು ಗೊತ್ತಾಗಲಿಲ್ಲ ಅಂತಂದರೆ ಮನುಷ್ಯನ ಹೃದಯವು ಗೊತ್ತಾಗಲಿಲ್ಲ, ಮನುಷ್ಯನ ಮನಸ್ಸು ಗೊತ್ತಾಗಲಿಲ್ಲ.
ಇವರು ಇಂಥ ಕೆಟ್ಟ ಗುಣದಿಂದ ಕೂಡಿದವರು, ಈ ಒಂದು ಕೆಟ್ಟ ಆಲೋಚನೆಯಿಂದ ಕೂಡಿದವರು ಎಂದು ಇಂದಿರಾ ಗಾಂಧಿಯವರಿಗೆ ಅರ್ಥವಾಗಲಿಲ್ಲ. ಅದು ಯಾರು ತಿಳಿದಾರು? ಈ ಒಂದು ಹೃದಯಕ್ಕೆ ಬಂದಿರುವಂಥ ರೋಗವನ್ನು ಯಾರು ತಿಳಿದುಕೊಂಡರು? ಪ್ರಿಯರೇ, ಇವತ್ತು ನಾವು ಕೆಲವು ಮಂದಿಯನ್ನು ನಾವು ನೋಡ್ತಿದ್ವಿ. ಅವರ ಮನಸ್ಸು ನಮಗೆ ಅರ್ಥವಾಗೋದು, ಅವರು ಏನು ಮಾಡುವರೋ ನಮಗೆ ಅರ್ಥವಾಗುವುದು, ಯಾವಾಗ ಅವರಿಂದ ನಮಗೆ ಕೇಡು ಬರುವುದೋ ನಮಗೆ ಅರ್ಥವಾಗದು. ಅವರಿಂದ ನಾವು ಕೇಡನ್ನು ಅನುಭವಿಸಿದ ನಂತರವೇ ನಮಗೆ ಗೊತ್ತಾಗುವುದು, ಓಹೋ ಇಂಥ ಮನಸ್ಸುಳ್ಳವರೇನ್ರಿ ಇವರು ಎಂದು. ಅವರಿಂದ ನಾವು ಕೇಡನ್ನು ಅನುಭವಿಸಿದಾಗ, ಅವರಿಂದ ನಾವು ಬಾಧೆಯನ್ನು ಅನುಭವಿಸಿದಾಗ ಅವರ ಮನಸ್ಸೇನು ನಮಗೆ ಗೊತ್ತಾಗುವುದು. ಆದರೆ ಹೃದಯವು ಅನ್ನುವಂಥದ್ದು ಎಲ್ಲಕ್ಕಿಂತಲೂ ವಂಚಕ, ಅದು ಗುಣವಾಗದ ರೋಗಕ್ಕೊಳಗಾಗಿರುವಂಥದ್ದು ಎಂದು ಭಕ್ತನಾಗಿರುವಂಥ ಯೆರೆಮೀಯನವರು ಮಾತನಾಡುವಂಥ ಮಾತನ್ನು ನಾವು ನೋಡ್ತಿದ್ದೀವಿ. ಪ್ರಿಯರೇ, ಅದು ಭಾಳಷ್ಟು ಕೆಟ್ಟಕರವಾಗಿರುವಂಥ ಹೃದಯ, ಭಾಳಷ್ಟು ವಂಚನೆಯಿಂದ ಕೂಡಿರುವಂಥ ಹೃದಯ. ಇಂಥ ಒಂದು ಹೃದಯವನ್ನು ಯಾರು ಪರೀಕ್ಷೆ ಮಾಡುವರು, ಯಾರು ಪರೀಕ್ಷೆ ಮಾಡಿ ಆ ಒಂದು ಹೃದಯಕ್ಕೆ ತಕ್ಕಂತೆ ಚಿಕಿತ್ಸೆಯನ್ನು ಕೊಡುವವರು, ಆ ಒಂದು ರೋಗವನ್ನು ಗುಣಪಡಿಸುವವರು ಯಾರು ಅನ್ನುವಂಥದ್ದನ್ನು ಭಕ್ತನಾಗಿರುವಂಥ ಯೆರೆಮೀಯನು ಮಾತನಾಡಿದರು. ಪ್ರಿಯರೇ, ಇವತ್ತು ನಾವು ನೋಡಬಹುದು, ಭೂಮಿ ಮೇಲಿರುವಂಥ ಎಲ್ಲ ಜೀವ ಜಂತುಗಳ ಮನಸ್ಸನ್ನು ನಾವು ಗೊತ್ತು ಮಾಡಿಕೊಳ್ಳಬಹುದು. ಒಂದು ಪಕ್ಷಿಯ ಮನಸ್ಸನ್ನು ಗೊತ್ತು ಮಾಡಿಕೊಳ್ಳಬಹುದು, ಒಂದು ನಾಯಿಯ ಮನಸ್ಸನ್ನು ಗೊತ್ತು ಮಾಡಿಕೊಳ್ಳಬಹುದು, ಒಂದು ಕರಡಿಯ ಮನಸ್ಸನ್ನು ಗೊತ್ತು ಮಾಡಿಕೊಳ್ಬೋದು, ಒಂದು ಹುಲಿಯ ಮನಸ್ಸನ್ನು ಗೊತ್ತು ಮಾಡಿಕೊಳ್ಬೋದು, ಒಂದು ಸಿಂಹದ ಗುಣವನ್ನು ಗೊತ್ತು ಮಾಡಿಕೊಳ್ಬೋದು, ಅವುಗಳ ಮನಸ್ಸನ್ನು, ಅವುಗಳ ಹೃದಯವನ್ನು ನಾವು ಗೊತ್ತು ಮಾಡಿಕೊಳ್ಬೋದು. ಪ್ರಿಯರೇ, ಒಂದು ಚಿರತೆಯ ಮನಸ್ಸನ್ನು ಕೂಡ ನಾವು ಗೊತ್ತು ಮಾಡಿಕೊಳ್ಬೋದು. ಚಿರತೆ ಅಂದ ಕೂಡಲೇ ನಮ್ಮನ್ನು ಚೀರಿ ಬಿಡುವಂಥದ್ದು, ನಮ್ಮನ್ನು ಕೊಲೆ ಮಾಡುವಂಥದ್ದು, ನಮ್ಮನ್ನು ತಿಂದು ಬಿಡುವಂಥದ್ದು ಎಂದು ಈ ಭೂಮಿ ಮೇಲಿರುವಂಥ ಅನೇಕ ಕ್ರೂರ ಮೃಗಗಳ ಮನಸ್ಸನ್ನು, ಅವುಗಳ ಗುಣಗಳನ್ನು, ಅವುಗಳ ಹೃದಯವನ್ನು ನಾವು ಕಂಡುಕೊಳ್ಳಬಹುದು. ಆದರೆ ಮನುಷ್ಯನ ಹೃದಯವು ಮಾತ್ರ ನಾವು ಕಂಡುಕೊಳ್ಳಲಿಕ್ಕೆ ಆಗದು. ಸ್ನೇಹಿತರಾಗೇ ಇರುವರು ಕೆಲವು ಮಂದಿ, ತಮ್ಮ ಪ್ರಾಣಕ್ಕೆ ಪ್ರಾಣವನ್ನು ಕೊಡುವಂಥ ಸ್ನೇಹಿತರಂತೆ ಕೆಲವು ದಿನಗಳ ಕಾಲ ಅವರು ಒಂದೊಟ್ಟಿಗೆ ಸೇರಿ ಬಾಳುವರು. ಆದರೆ ಕೆಲವು ದಿನಗಳಾದ ನಂತರ ಆ ಸ್ನೇಹಿತನನ್ನೇ ಕೊಲೆ ಮಾಡಿರುವಂಥವರನ್ನು ಕೂಡ ನಾವು ಎಷ್ಟೋ ಮಂದಿಯನ್ನು ನೋಡ್ತಿದ್ವಿ. ಕಾರಣ ಏನು ಅಂತಂದರೆ, ಹೃದಯವು ಅವನಿಗೆ ತಿಳಿಯದೇ ಹೋಯಿತು. ಆದ್ದರಿಂದ ಒಂದು ವೇಳೆ ಸ್ನೇಹಿತನು ನನ್ನನ್ನು ಕೊಲೆ ಮಾಡುವನು ಅನ್ನುವಂಥ ಮನಸ್ಸು, ಅವನ ಮನಸ್ಸು ಇವನಿಗೆ ಗೊತ್ತಿದ್ದರೆ ನಿಜವಾಗಲೂ ಅವನಿಂದ ಪ್ರಾಣವನ್ನು ತೆಗೆದುಕೊಳ್ಳದೆ ತಾನು ಸುಖ ಜೀವನವನ್ನು ನಡೆಸ್ತಾ ಇದ್ದ, ಅವನಿಂದ ಅಗಲಿ. ಆದ ಕಾರಣ ಪ್ರಿಯರೇ, ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ವಿಷಯವೇನಂತಂದರೆ, ಇಲ್ಲಿ ನಾವು ಆಲೋಚನೆ ಮಾಡತಕ್ಕಂಥ ವಿಷಯವೇನಂತಂದರೆ, ಮನುಷ್ಯನನ್ನು ನಂಬುವುದು ಅಸಾಧ್ಯಕರವಾಗಿರುವಂಥ ಮಾತು. ಮನುಷ್ಯನನ್ನು ನಂಬುವುದು ಅಸಾಧ್ಯಕರವಾಗಿರುವಂಥ ಮಾತು. ಅದಕ್ಕೋಸ್ಕರವಾಗಿ ದೇವರು ಒಂದು ಮಾತು ಹೇಳಿರುವನು. ಅದನ್ನು ಒಂದು ಸಲ ನಾವು ನೋಡೋಣ್ರಮ್ಮ. 118ನೇ ಕೀರ್ತನೆ, ಎಲ್ಲರಿಗೂ ಗೊತ್ತಿರುವಂಥ ವಾಕ್ಯ. 118ನೇ ಕೀರ್ತನೆ 8ನೇ ವಚನ ಓದಮ್ಮ. 8ನೇ ವಚನ, 118ನೇ ಕೀರ್ತನೆ 8ನೇ ವಚನ. ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದೇ ಒಳ್ಳೆಯದು. ಪ್ರಭುಗಳಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದೇ ಒಳ್ಳೆಯದು. ಈ ಮನುಷ್ಯರನ್ನು ನಂಬಬಾರದು. ಏನ್ರಿ, ನೀವು ಗಮನಿಸ್ರಿ. ಯಾಕಂದರೆ ಯಾವ ಸಮಯದಲ್ಲಿ ಈ ಮನುಷ್ಯನು ನಮ್ಮನ್ನು ಏನು ಮಾಡುವನೋ ತಿಳಿಯದು. ಆದ್ದರಿಂದ ನಾವು ಈ ಮನುಷ್ಯನನ್ನು ನಂಬಬಾರದು ಅಂದನು. ಈ ಮನುಷ್ಯನ ಹೃದಯವು ಕೆಟ್ಟಕರವಾಗಿರುವಂಥ ಹೃದಯ. ಈ ಮನುಷ್ಯನ ಹೃದಯವು ಬಹಳಷ್ಟು ಕೇಡನ್ನು ಬಯಸುವಂಥ ಹೃದಯ. ಈ ಒಂದು ಹೃದಯವನ್ನು, ಈ ಒಂದು ಹೃದಯ ಆಲೋಚನೆಯನ್ನು ಕಂಡುಕೊಳ್ಳುವಂಥ ವೈದ್ಯನು ಭೂಮಿ ಮೇಲೆ ಇಲ್ಲವೇ ಇಲ್ಲ ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸ್ತೀವಿ. ಪ್ರಿಯರೇ, ಯಾರು ತಿಳಿದುಕೊಳ್ಳುವರು, ಯಾರು ಅರ್ಥ ಮಾಡಿಕೊಳ್ಳುವರು, ಯಾರು ಈ ಒಂದು ಹೃದಯದ ರೋಗವನ್ನು ತಿಳಿದುಕೊಳ್ಳುವರು, ಅಂಥ ಮನುಷ್ಯನು ಇದ್ದರೆ ಪ್ರಿಯರೇ, ಆತನ ಪಾದ ಸನ್ನಿಧಿಯಲ್ಲಿ ನಾವು ಬೀಳಬಹುದು.
ಅಂಥ ಮನುಷ್ಯನು, ಅಂಥ ಜ್ಞಾನಿಯು ಭೂಮಿ ಮೇಲಿದ್ದರೆ ಅಂಥ ಒಂದು ಮನುಷ್ಯನ ಪಾದಗಳ ಸನ್ನಿಧಿಯಲ್ಲಿ ಬಿದ್ದು ನಾವು ಆತನಿಗೆ ಕೃತಜ್ಞತೆಯನ್ನು ಹೇಳಬಹುದು. ಅಂಥ ಮನುಷ್ಯನು ಭೂಮಿ ಮೇಲೆ ಕಾಣಲಾರನು ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸಬೇಕಾಗಿದೆ ಪ್ರಿಯರೇ. ಯಾರು ತಿಳಿದುಕೊಳ್ಳುವರು? ಯಾರು ಮನುಷ್ಯನ ಹೃದಯವನ್ನು ತಿಳಿದುಕೊಳ್ಳುವರು? ನೋಡೋಣ್ರಿ, ಭಕ್ತನಾಗಿರುವಂಥ ಲೂಕನವರ ಸುವಾರ್ತೆ 16ನೇ ಅಧ್ಯಾಯ 15ನೇ ವಚನ. ಓದಯ್ಯ 15ನೇ ವಚನ. ಆಗ ಆತನವರಿಗೆ ಹೇಳಿದ್ದೇನೆಂದರೆ, ಮನುಷ್ಯರ ಮುಂದೆ ನೀತಿವಂತರೆಂದು ತೋರಿಸಿಕೊಳ್ಳುವವರು ನೀವು, ಆದರೆ ದೇವರು ನಿಮ್ಮ ಹೃದಯಗಳನ್ನು ತಿಳಿದುಕೊಂಡಿದ್ದಾನೆ. ಮನುಷ್ಯರ ಮುಂದೆ ನೀತಿವಂತರು ಎಂದು ತೋರಿಸಿಕೊಳ್ಳುವಂಥವರನ್ನು ನಾವು ನೋಡ್ತಿದ್ದೀವಿ. ನಮ್ಮ ಪ್ರಭುವಾಗಿರುವಂಥ ಯೇಸು ಸ್ವಾಮಿಯವರ ಕಾಲದಲ್ಲಿ ಪರಿಸಾಯರು, ಸದ್ದುಕಾಯರು ಅನ್ನುವಂಥವರಿದ್ದರು. ಅವರಲ್ಲಿ ನೀತಿ ಅನ್ನುವಂಥದ್ದು ಕಾಣದೇ ಹೋಯಿತು. ನಮ್ಮ ಪ್ರಭುವಾಗಿರುವಂಥ ಯೇಸು ಸ್ವಾಮಿಯವರು ಪರಲೋಕದಿಂದ ಬಂದು ಭೂಲೋಕದಲ್ಲಿರುವಂಥ ಪರಿಸಾಯರಿಗಾಗಿರ್ಬೋದು, ಸದ್ದುಕಾಯರಿಗಾಗಿರ್ಬೋದು, ಇಸ್ರಾಯೇಲರಿಗಾಗಿರ್ಬೋದು, ಭೂಮಿ ಮೇಲಿರುವಂಥ ಅನೇಕ ಜನಾಂಗಗಳಿಗೆ ದೇವರ ಮಾತುಗಳನ್ನು ಹೇಳಿದಾಗ ಸ್ವಂತ ಪರಿಸಾಯರೇ ಯೇಸು ಸ್ವಾಮಿಯನ್ನು ನಂಬದೆ, ಸ್ವಂತ ಯೇಸು ಕ್ರಿಸ್ತನನ್ನು ನಂಬದೆ ಅವರು ನಾವೇ ತಿಳಿದವರು, ನಮಗೆ ಎಲ್ಲವೂ ಗೊತ್ತು, ನಾವೇ ಧರ್ಮಶಾಸ್ತ್ರವನ್ನು ಹೊಂದಿದವರು, ನಮಗಲ್ಲದೆ ಈ ಭೂಮಿ ಮೇಲೆ ಧರ್ಮಶಾಸ್ತ್ರವು ಗೊತ್ತಿರುವಂಥವರು ಯಾರು ಅನ್ನುವಂಥ ದುರಾಲೋಚನೆಯಿಂದ ನಮ್ಮ ಪ್ರಭುವಾಗಿರುವಂಥ ಯೇಸು ಸ್ವಾಮಿಯವರ ಮಾತುಗಳನ್ನು ಕೇಳದ ಕಾರಣ ಸ್ವಾಮಿಯವರಂದರು, ನೀವು ಮನುಷ್ಯರ ಮುಂದೆ ನೀತಿವಂತರೆಂದು ತೋರಿಸಿಕೊಳ್ಳುವವರು, ನೀವು ಮನುಷ್ಯರ ಮುಂದೆ ನೀತಿವಂತರೆಂದು ತೋರಿಸಿಕೊಳ್ಳುವವರು, ಆದರೆ ದೇವರು ನಿಮ್ಮ ಹೃದಯವನ್ನು ತಿಳಿದುಕೊಂಡಿರುವನು ಅಂದನು. ದೇವರೇ ಮನುಷ್ಯನ ಹೃದಯವನ್ನು ತಿಳಿದುಕೊಳ್ಳುವಾತನು. ದೇವರೇ ಮನುಷ್ಯನ ಆಲೋಚನೆಯನ್ನು ಗೊತ್ತು ಮಾಡಿಕೊಳ್ಳುವಾತನು. ದೇವರೇ ಮನುಷ್ಯನ ಗುಣ ಲಕ್ಷಣಗಳನ್ನು ಗೊತ್ತು ಮಾಡಿಕೊಳ್ಳುವಾತನು. ದೇವರೇ ಮನುಷ್ಯನಿಗೆ ಬಂದಿರುವಂಥ ರೋಗವನ್ನು ಕೂಡ ಗುಣಪಡಿಸುವಾತನು. ದೇವರೇ ಮನುಷ್ಯರಿಗೆ ಬಂದಿರುವಂಥ ರೋಗವನ್ನು ಸ್ವಸ್ಥ ಮಾಡುವಾತನು. ಪ್ರಿಯರೇ, ಆಲೋಚನೆ ಮಾಡಿರಿ, ಆತನನ್ನು ಬಿಟ್ಟರೆ ಈ ಭೂಮಿ ಮೇಲೆ ಯಾವ ಮನುಷ್ಯನಿಂದ ಆಗುವುದು? ಪ್ರಿಯರೇ, ಒಂದು ಕಾಲದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 2,000 ರೂಪಾಯಿ ನೋಟುಗಳನ್ನು ಬ್ಯಾನ್ ಮಾಡಿ, ನಾನು ಅನೇಕ ದೇಶಗಳಲ್ಲಿ ದುಡ್ಡನ್ನು ಡಿಪಾಸಿಟ್ ಮಾಡಿರುವಂಥ ದುಡ್ಡನ್ನು ನಾನು ಲ್ಯಾಪ್ಸ್ ಮಾಡ್ತೀನಿ, ಅವೆಲ್ಲವುಗಳನ್ನು ತರ್ತೀನಿ, ಎಲ್ಲರಿಗೂ ನಾನು ಸಮಾನವನ್ನಾಗಿ ಮಾಡ್ತೀನಿ, ಈ ಭಾರತ ದೇಶವನ್ನು ನಾನು ಸ್ವಚ್ಛವಾಗಿ ಮಾಡ್ತೀನಿ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಾತಾಡಿದರು. ಎಲ್ಲ ದೇಶಗಳಲ್ಲಿ ಯಾರು ದುಡ್ಡು ಬಚ್ಚಿಟ್ಟಿಟ್ಕೊಂಡಿರುವರು ಆ ದುಡ್ಡನ್ನೆಲ್ಲ ನಾನು ತರ್ತೀನಿ ಎಂದು 2,000 ರೂಪಾಯಿ ನೋಟುಗಳನ್ನೆಲ್ಲ ಬ್ಯಾನ್ ಮಾಡಿದರು, ಬಂದ್ ಮಾಡಿದರು. ಆದರೆ ಸಾಮಾನ್ಯರಾಗಿರುವಂಥ ನಮಗೆ ಸುಮಾರು 4-5 ಗಂಟೆಗಳ ಕಾಲ ಲೈನಾಗಿ ನಿಂತುಕೊಂಡ್ರೆ ಬ್ಯಾಂಕಿನ ಮುಂದೆ ಕನಿಷ್ಠ 2,000 ರೂಪಾಯಿ ನೋಟಿಗೆ ಚಿಲ್ಲರೆ ಸಿಗದೆ ಹೋದಾಗ ಐಶ್ವರ್ಯವಂತರು ಇವತ್ತು ಕೋಟ್ಯಾಂತರ ರೂಪಾಯಿಗಳಿಂದ ಮನೆಯನ್ನು ಕಟ್ಟಿಸುವರು, ಕೋಟ್ಯಾಂತರ ರೂಪಾಯಿಗಳಿಂದ ಎಷ್ಟೋ ಭೂಮಿಗಳನ್ನು ಕೊಂಡುಕೊಳ್ಳುತ್ತಿರುವರು. ಆ ಒಂದು ದುಡ್ಡೆಲ್ಲ ಎಲ್ಲಿಂದ ಬಂತು ಅಂತಂದರೆ ಪ್ರಿಯರೇ, ಮನುಷ್ಯನ ಮನಸ್ಸನ್ನು ಯಾರು ಅರ್ಥ ಮಾಡಿಕೊಳ್ಳುವರು? ಪ್ರಧಾನಮಂತ್ರಿ ಮಾಡಿರುವಂಥ ಆಲೋಚನೆ ಒಳ್ಳೆಯದಾದರೂ ಕೂಡ ಆತನ ಮನಸ್ಸು, ಆತನ ಮಾತನ್ನು ಯಾರು ಕೇಳಿದರು ಪ್ರಿಯರೇ? ಯಾರು ಕೇಳಿ ಅವರ ಮನಸ್ಸನ್ನು ಮಾರ್ಪಡಿಸಿಕೊಂಡ್ರು? ಪ್ರಧಾನಮಂತ್ರಿ ಈ ಭೂಮಿ ಮೇಲಿರುವಂಥ ಎಲ್ಲ ಐಶ್ವರ್ಯವಂತರ ಹೃದಯವನ್ನು ಗ್ರಹಿಸಿಕೊಂಡಿರುವ ಆತನಾಗಿದ್ದರೆ
ಇಂಥ ಈ ರೀತಿಯಾಗಿ ಈ ಒಂದು ಜನಗಳು ದುಡ್ಡನ್ನು ತಿರುಗಿ ಸಂಪಾದನೆ ಮಾಡಿಕೊಳ್ಳುವರು, ದುಡ್ಡು ತಮ್ಮನ್ನಾಗಿ ಬದಲಿಸಿಕೊಳ್ಳುವರು ಅನ್ನುವಂಥ ಆಲೋಚನೆ ಅವ್ರಿಗೆ ಇದ್ದಿದ್ರೆ ಅವರು ಯಾವ ರೀತಿಯಿಂದ ಆದರೂ ಆ ದುಡ್ಡನ್ನು ಈ ಒಂದು ಭಾರತ ದೇಶಕ್ಕೆ ಬರಮಾಡದೆ ಹೋಗ್ಬೋದಾಗಿತ್ತು. ಕಾರಣ ಏನಂತಂದರೆ ಮನುಷ್ಯರ ಹೃದಯವು ಆತನಿಗೆ ಗೊತ್ತಾಗಲಿಲ್ಲ. ಆದ ಕಾರಣ ಪ್ರಿಯರೇ, ಆ ಒಂದು ದುಡ್ಡನ್ನು ಆತನು ಬ್ಯಾನ್ ಮಾಡಿದನೇ ಹೊರತು ತಿರುಗಿ ಆ ಒಂದು ದುಡ್ಡನ್ನು ಎಲ್ಲರಿಗೂ ಹಂಚಿಕೊಳ್ಳಿಕ್ಕಾಗಲಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸ್ತೀವಿ. ಪ್ರಿಯರೇ, ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ, ಭಕ್ತನಾಗಿರುವಂಥ ಲೂಕನವರ ಬರೆದ ಸುವಾರ್ತೆ 19ನೇ ಅಧ್ಯಾಯ 5ನೇ ವಚನ ಓದಯ. 5ನೇ ವಚನ. ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕ್ಕಾಯನೇ ತಟ್ಟನೆ ಇಳಿದು ಬಾ ಅಂದನು. ಎಷ್ಟೋ ಮಂದಿ ಯೇಸು ಕ್ರಿಸ್ತನ ಹಿಂದೆ ಇದ್ದರು. ಯೇಸು ಕ್ರಿಸ್ತನು ಹಳ್ಳಿಗೂ ಹೋಗಿ ಮನೆಗೆ ಹೋಗಿ ಯೇಸು ಕ್ರಿಸ್ತನು ತನ್ನ ದೇವರ ಸುವಾರ್ತೆಯನ್ನು ಸಾರುವಾಗ ಯೇಸು ಕ್ರಿಸ್ತನ ಹಿಂದೆ ಎಷ್ಟೋ ಮಂದಿ ಇದ್ದರು. ಆದರೂ ಕೂಡ ಆ ಎಲ್ಲ ಜನಗಳು ಯೇಸು ಕ್ರಿಸ್ತನನ್ನು ಪರೀಕ್ಷೆ ಮಾಡುವುದಕ್ಕೋಸ್ಕರವಾಗಿ ಆತನು ಏನು ಮಾಡುವನೋ ಏನು ಹೇಳುವನೋ ಅನ್ನುವಂಥ ಆಲೋಚನೆಯಿಂದ ಆತನ ಹಿಂದೆ ನಡೀತಿದ್ರೆ ಹೊರತು ಆತನು ಯಾರು ಅನ್ನುವಂಥ ವಿಷಯವನ್ನು ಅವರು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ಪ್ರಯಾಸ ಪಡಲಿಲ್ಲ. ಅಂಥದರಲ್ಲಿ ಒಬ್ಬ ಜಕ್ಕಾಯನು ಅನ್ನುವ ಆತನು ಯೇಸು ಸ್ವಾಮಿಯನ್ನು ನೋಡಬೇಕು ಎಂದು ಆಶೆಪಟ್ಟು ಹೇಗಲಾದರೂ ನಾನು ನೋಡಬೇಕು ಎಂದು ಆಶೆಪಟ್ಟು ಯೇಸು ಸ್ವಾಮಿಯವರು ಯಾವ ದಾರಿಯಿಂದ ಬರುವರೋ ಆ ದಾರಿಯಲ್ಲಿ ಒಂದು ಆಲದ ಮರವಿತ್ತು. ಆ ಮರವನ್ನು ಹತ್ತಿ ನಾನು ಯೇಸು ಸ್ವಾಮಿಯನ್ನು ನೋಡಬೇಕು ಎಂದು ಆಶೆಪಟ್ಟನು. ಆದರೆ ಯೇಸು ಸ್ವಾಮಿಯವರು ನಡೆಯುತ್ತಾ ಆ ಒಂದು ಆಲದ ಮರದ ಕೆಳಗೆ ನಿಂತು ಸ್ವಾಮಿಯವರಂದರು, ಜಕ್ಕಾಯನೇ ಇಳಿದು ಬಾ, ಜಕ್ಕಾಯನೇ ತಟ್ಟನೆ ಇಳಿದು ಬಾ ಎಂದು, ಇವತ್ತು ನಿನ್ನ ಮನೆಗೆ ರಕ್ಷಣೆಯಾಗುವುದು ಅಂದನು. ಆಗ ಜನಗಳೆಲ್ಲರೂ ನೋಡಿದರು, ಈತನು ಪಾಪಿಯಾಗಿರುವಂಥವನ ಮನೆಯಲ್ಲಿ ಇಳುಕೊಳ್ಳುವಾತನು, ಈತನು ಅನ್ಯಾಯ ಮಾಡುವಂಥ ಜಕ್ಕಾಯನ ಹಿಂದೆ ನಡೆಯುವಾತನು ಎಂದು ಭಾಳಷ್ಟು ಮಂದಿ ಹಿಂದೆ ಇರುವಂಥವರು ಯೇಸು ಸ್ವಾಮಿಯವನ್ನ ಅಂದರು. 6ನೇ ವಚನ ಓದಯ. ತಟ್ಟನೆ ಇಳಿದು ಬಾ ಅಂದನು. ಆತನು ಸಂತೋಷದಿಂದ ಸೇರಿಸಿಕೊಂಡನು. ಇದನ್ನು ನೋಡಿದವರೆಲ್ಲರೂ ಈತನು ಪಾಪಿಯಾಗಿರುವವನ ಬಳಿಯಲ್ಲಿ ಇಳುಕೊಳ್ಳುವುದಕ್ಕೆ ಹೋಗಿದ್ದಾನೆ ಎಂದು ಗುಣಗುಟ್ಟಿದರು. ಆದರೆ ಜಕ್ಕಾಯನು ನಿಂತುಕೊಂಡು ಸ್ವಾಮಿಗೆ, ಸ್ವಾಮಿ ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ, ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳ್ಕೊಂಡಿದ್ದೀಯಾದರೆ 4ರಷ್ಟು ಹಿಂದಕ್ಕೆ ಕೊಡ್ತೀನಿ ಎಂದು ಹೇಳಿದನು. ಜಕ್ಕಾಯನ ಹೃದಯವನ್ನು ತಿಳಿದುಕೊಂಡಾತನು ಸ್ವಾಮಿ. ಜಕ್ಕಾಯನ ಮನಸ್ಸನ್ನು ತಿಳಿದುಕೊಂಡಿರುವ ಆತನು ಯೇಸು ಸ್ವಾಮಿ. ಜಕ್ಕಾಯನ ಹೃದಯ ಆಲೋಚನೆಯನ್ನು ಗ್ರಹಿಸಿರುವ ಆತನು ನಮ್ಮ ಪ್ರಭು ಆಗಿರುವಂಥ ಯೇಸು ಸ್ವಾಮಿ. ಆತನ ಹೃದಯವನ್ನು ತಿಳಿದುಕೊಂಡಿರುವಂಥದ್ದು ಮಾತ್ರವಲ್ಲದೆ ಆತನಿಗಿರುವಂಥ ರೋಗವನ್ನು ಯೇಸು ಸ್ವಾಮಿಯವರು ತೆಗೆದುಹಾಕಿದರು. ಹೇಗೆ ಅಂತಂದರೆ, ಆತನು ಅನ್ಯಾಯವಾಗಿ ಯಾರಿಂದ ಏನಾದರೂ ಸಂಪಾದನೆ ಮಾಡಿರುವಂಥ ಆಸ್ತಿ ನನ್ನಲ್ಲಿದ್ದರೆ ಸ್ವಾಮಿ ನಾನು 4ರಷ್ಟು ಹಿಂದಕ್ಕೆ ಕೊಡ್ತೀನಿ ಅಂದನು. ಆದರೆ ಪ್ರಧಾನಮಂತ್ರಿಯವರು ಅನ್ಯಾಯವಾಗಿ ಸಂಪಾದನೆ ಮಾಡಿರುವಂಥ ದುಡ್ಡನ್ನು ಬ್ಯಾನ್ ಮಾಡ್ತೀನಿ ಅಂದರೂ ಕೂಡ ಯಾರು ತಿರುಗಿ ಆತನಿಗೆ ದುಡ್ಡನ್ನು ವಾಪಸ್ ಕೊಡಲಿಲ್ಲ. ಪ್ರಿಯರೇ, ಹೃದಯಾಲೋಚನೆಯನ್ನು ತಿಳಿದುಕೊಂಡಿರುವ ಆತನು ಯಾರು, ಹೃದಯವನ್ನು ಗ್ರಹಿಸಿರುವ ಆತನು ಯಾರು ಎಂದು ನಾವು ಆಲೋಚನೆ ಮಾಡುತ್ತಾ ಹೋದರೆ ಪ್ರಿಯರೇ, ದೇವರು ನಿಮ್ಮ ಹೃದಯಗಳನ್ನು ತಿಳಿದುಕೊಂಡಿರುವನು. ಯೇಸು ಸ್ವಾಮಿಯವರು ಜಕ್ಕಾಯನ ಹೃದಯವನ್ನು ತಿಳಿದುಕೊಂಡಾತನು. ಆದ್ದರಿಂದ
ಇವತ್ತು ಆತನ ಹೃದಯವನ್ನು ತಿಳಿದುಕೊಂಡು ಜಕ್ಕಾಯನೇ ಇಳಿದು ಬಾ ಎಂದು ತಟ್ಟನೆ ಇಳಿದು ಬಂದಾಗ ಈಗ ನಿನ್ನ ಮನೆಗೆ ರಕ್ಷಣೆ ಆಯಿತು ಎಂದು ಜಕ್ಕಾಯನಿಗೆ ಯೇಸು ಸ್ವಾಮಿಯವರು ಮಾತನಾಡಿದಾಗ ಅನೇಕರು ಆತನ ವಿಷಯವಾಗಿ ಈತನು ಪಾಪಿಯಾಗಿರುವವನ ಮನೆಯಲ್ಲಿ ಇಳ್ಕೊಳ್ಳುವುದಕ್ಕೆ ಹೋಗಿರುವನು, ಇವನು ಎಷ್ಟರವನು ಎಂದು ಯೇಸು ಸ್ವಾಮಿಯ ಮೇಲೆ ಗುಣಗುಟ್ಟಿದಾಗ ಯೇಸು ಸ್ವಾಮಿಯ ಮಾತನ್ನು ಕೇಳಿದ ಜಕ್ಕಾಯನು ಮಾತ್ರ, ಸ್ವಾಮಿ, ನಾನು ಯಾರಿಂದ ಏನಾದರೂ ಅನ್ಯಾಯ ಮಾಡಿದ್ದೀಯಾದರೆ ದೇವ, ನಾನು 4ರಷ್ಟು ಹಿಂದಕ್ಕೆ ಕೊಡ್ತೀನಿ ಎಂದು ತನ್ನ ಮನಸ್ಸನ್ನು ಮಾರ್ಪಡಿಸಿಕೊಂಡನು. ಅಂದರೆ ಜಕ್ಕಾಯನಿಗಿರುವಂಥ ರೋಗ ಅನ್ಯಾಯವಾಗಿ ತುಂಬಿರುವಂಥ ರೋಗ, ಜಕ್ಕಾಯನಿಗಿರುವಂಥ ರೋಗ ಮೋಸ ಮಾಡುವಂಥ ರೋಗ. ಆದರೆ ಅಂಥ ಒಂದು ರೋಗವನ್ನು ತಿಳಿದುಕೊಂಡಾತನು ಯೇಸು ಸ್ವಾಮಿ, ಆ ಒಂದು ರೋಗಕ್ಕೆ ಸರಿಯಾದ ಚಿಕಿತ್ಸೆಯನ್ನು ಕೊಟ್ಟಿರುವ ಆತನು ಯೇಸು ಸ್ವಾಮಿ. ಪ್ರಿಯರೇ, ನೀವು ಆಲೋಚನೆ ಮಾಡಿರಿ. ಅದರಂತೆ ಭೂಮಿ ಮೇಲೆ ಎಷ್ಟೋ ಮಂದಿ ಮನಸ್ಸುಗಳನ್ನು ತಿಳಿದುಕೊಂಡಿರುವ ಆತನು ದೇವರು. ಆ ಎಲ್ಲ ಮನಸ್ಸುಗಳನ್ನು ಮಾರ್ಪಡಿಸಿರುವ ಆತನು ಯೇಸು ಸ್ವಾಮಿ. ಪ್ರಿಯರೇ, ಪ್ರತಿಯೊಬ್ಬರ ಮನಸ್ಸಿಗೆ ಆತನು ವೈದ್ಯ ಚಿಕಿತ್ಸೆಯನ್ನು ಕೊಡುವ ಆತನು, ನಮ್ಮ ಎಲ್ಲ ರೋಗಗಳನ್ನು ಗುಣಪಡಿಸುವ ಆತನು ಯಾರು ಅಂತಂದರೆ ದೇವರು ಮಾತ್ರ ಅನ್ನುವಂಥದ್ದನ್ನು ಇಲ್ಲಿ ನಾವು ನೋಡ್ತಿದ್ದೀವಿ. ಪ್ರಿಯರೇ, ಯಾಕೋಬನ ಬರೆದ ಪತ್ರಿಕೆಯಲ್ಲಿ ಮತ್ತೊಂದು ಮಾತು, ಭಕ್ತನಾಗಿರುವಂಥ ಯಾಕೋಬನವರ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನ. 21ನೇ ವಚನ. ಆದ ಕಾರಣ ಎಲ್ಲ ನೀಚತನವನ್ನು ಎಲ್ಲ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರೂರಿರುವ ವಾಕ್ಯಕ್ಕೆ ನಮ್ರತೆಯಿಂದೆಡಗುಡಿರಿ, ಅದು ನಿಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಾಮರ್ಥ್ಯವುಳ್ಳದ್ದಾಗಿದೆ ಅಂದನು. ಎಲ್ಲ ನೀಚತನವನ್ನು ಎಲ್ಲ ದುಷ್ಟತನವನ್ನು ತೆಗೆದು ಹಾಕಬೇಕು. ದೇವರು ಹೇಳುವಂಥ ಮಾತು, ದೇವರು ಕೊಡುವಂಥ ಚಿಕಿತ್ಸೆ, ದೇವರು ಕೊಡುವಂಥ ವೈದ್ಯವು ಏನು ಅಂತಂದರೆ ಪ್ರಿಯರೇ, ಈ ನಮ್ಮ ಹೃದಯದೊಳಗಿರುವಂಥ ಎಲ್ಲ ಕೆಟ್ಟ ಆಲೋಚನೆಯನ್ನು ತೆಗೆದು ಹಾಕುವಂಥದ್ದು ದೇವರ ವಾಕ್ಯ. ನಮ್ಮ ಹೃದಯದೊಳಗಿರುವಂಥ ಎಲ್ಲ ಕೆಟ್ಟ ಆಲೋಚನೆಯನ್ನು ತೆಗೆದು ಹಾಕುವಂಥದ್ದು ದೇವರ ವಾಕ್ಯ. ಪ್ರಿಯರೇ, ನಮ್ಮ ಬಟ್ಟೆಗಳಿಗೆ ಹತ್ತಿರುವಂಥ ಕಲ್ಮಶ ಹೋಗಬೇಕು ಅಂತಂದರೆ ನಾವು ಹೇಗೆ ಸಾಬಾನನ್ನು ಉಪಯೋಗ ಮಾಡ್ತೀವೋ, ನಮ್ಮ ಬಟ್ಟೆಗಳಿರುವಂಥ ಎಲ್ಲ ಮಸಿ ಹೋಗಬೇಕು ಅಂತಂದರೆ ನಾವು ಸಾಬಾನನ್ನು ಬಳಸ್ತೀವೋ, ನಮ್ಮ ಬಟ್ಟೆಗಳನ್ನು ಸ್ವಚ್ಛಗೊಳಿಸುವಂಥದ್ದು ಹೇಗೆ ಸಾಬಾನಾಗಿದೆಯೋ ಅದರಂತೆ ನಮ್ಮ ಹೃದಯವನ್ನು ಸ್ವಚ್ಛಗೊಳಿಸುವಂಥದ್ದು ದೇವರ ವಾಕ್ಯ ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸಬೇಕು. ಪ್ರಿಯರೇ, ದೇವರ ವಾಕ್ಯವು ನಮ್ಮನ್ನು ಸ್ವಚ್ಛಗೊಳಿಸುವುದು, ದೇವರ ವಾಕ್ಯವು ನಮ್ಮನ್ನು ಏನು ಮಾಡುವುದು ಪ್ರಿಯರೇ? ಸ್ವಚ್ಛಗೊಳಿಸುವುದು. ಆದ ಕಾರಣ ವೈದ್ಯರಿಗೆ ತಿಳಿಯಲಾರದ ರೋಗವನ್ನು ಯಾರು ತಿಳಿದುಕೊಂಡ್ರು ಅಂತಂದರೆ ನಮ್ಮ ಪ್ರಭುವಾಗಿರುವಂಥ ಯೇಸು ಸ್ವಾಮಿಯವರು ತಿಳಿದುಕೊಂಡಿರುವಂಥದ್ದು ಮಾತ್ರವಲ್ಲದೆ ಆ ರೋಗಕ್ಕೆ ಸರಿಯಾದ ಚಿಕಿತ್ಸೆಯನ್ನು ಕೂಡ ಯೇಸು ಸ್ವಾಮಿಯವರು ಕೊಟ್ಟರು. ಆದ ಕಾರಣ ಪ್ರಿಯರೇ, ಇಲ್ಲಿ ನಾವು ಗಮನಿಸಬೇಕು. ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ವಿಷಯವೇನಂತಂದರೆ ಪ್ರಿಯರೇ, ದೇವರು ನಮ್ಮ ಹೃದಯಗಳನ್ನು ತಿಳಿದುಕೊಳ್ಳುವ ಆತನು ಒಂದು, ಅನಂತರ ನಮ್ಮ ಹೃದಯಕ್ಕೆ ಬಂದಿರುವಂಥ ರೋಗವನ್ನು ಗೊತ್ತು ಮಾಡಿಕೊಳ್ಳುವ ಆತನು, ನಮ್ಮ ಹೃದಯಕ್ಕೆ ಇರುವಂಥ ರೋಗವನ್ನು ಸ್ವಸ್ಥ ಮಾಡುವ ಆತನು ದೇವರು. ಆದರೆ ನಾವು ಆತನ ಪಾದ ಸನ್ನಿಧಿಯಲ್ಲಿ ನಾವು ಇಡಬೇಕು ಅನ್ನುವಂಥದ್ದನ್ನು ಇಲ್ಲಿ ನಾವು ನೋಡ್ತಿದ್ದೀವಿ. ಪ್ರಿಯರೇ, ನೀವು ಅನ್ಬೋದು, ಭಾಳಷ್ಟು ಮಂದಿ ಅನ್ನಬಹುದು, ಏನ್ರಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ತಮ್ಮ ಸ್ವಂತ ಆಳುಗಳೇ ಅವರನ್ನು ಕೊಲೆ ಮಾಡಿದ್ರು, ಅವ್ರಿಗೆ ಗೊತ್ತಿಲ್ಲದೆ ಹೋಯಿತು. ಆದರೆ ಯೇಸು ಸ್ವಾಮಿಯವರ ಹಿಂದಿರುವಂಥ ಶಿಷ್ಯನೇ ಯೇಸು ಸ್ವಾಮಿಯವನ್ನು ಹಿಡ್ಕೊಟ್ನಲ್ರಿ. ಯೇಸು ಸ್ವಾಮಿಯವರ ಬಳಿಯಲ್ಲಿರುವಂಥ ಶಿಷ್ಯನೇ ಯೇಸು ಸ್ವಾಮಿಯನ್ನು ಹಿಡ್ಕೊಟ್ನಲ್ರಿ. ಆದರೆ ಯೇಸು ಸ್ವಾಮಿಯವರಿಗೆ ಇಸ್ಕರಿಯೋತ ಯೂದನಾಗಿರುವಂಥ ಹೃದಯವು ಗೊತ್ತಿತ್ತೇನ್ರಿ? ಒಂದು ವೇಳೆ ಗೊತ್ತಿದ್ದರೆ ಆತನನ್ನು ಹೇಗೆ ಆಗಲೇ ಕಂಡುಕೊಳ್ಳಲಿಲ್ಲ ಅನ್ನಬಹುದು ನೀವು ಪ್ರಿಯರೇ. ಆದರೆ ಆ ವಿಷಯಕ್ಕೆ ದೇವರು ಒಂದು ಮಾತು ಹೇಳಿರುವನು. ಯೋಹಾನನ ಬರೆದ ಸುವಾರ್ತೆ 6ನೇ ಅಧ್ಯಾಯ 63ನೇ ವಚನ. 6ನೇ ಅಧ್ಯಾಯ 64ನೇ ವಚನ.
ನಿಮ್ಮಲ್ಲಿ ಕೆಲವರು ನಂಬದವರಾಗಿದ್ದಾರೆ ಅಂದನು. ನಂಬದವರು ಇಂಥವರು ತನ್ನನ್ನು ಹಿಡುಕೊಡುವವನು ಇಂಥವನು ಎಂಬುದು ಯೇಸುವಿಗೆ ಮೊದಲಿನಿಂದಲೂ ತಿಳಿದಿತ್ತು. ಯೂದ ಇಸ್ಕರಿಯೋತನು ನನ್ನನ್ನು ಹಿಡುಕೊಡುವನು ಎಂದು ಯೇಸು ಸ್ವಾಮಿಯವರಿಗೆ ಮೊದಲಿನಿಂದಲೂ ಗೊತ್ತಿತ್ತು. ಆದರೆ ಯಾಕೆ ಯೇಸು ಸ್ವಾಮಿಯವರು ಯೂದನನ್ನು ಬೇರೆ ಮಾಡಲಿಲ್ಲ ಅಂತಂದರೆ, ಆತನಿಗೊಂದು ವಿಷಯ ಗೊತ್ತು. ನಮ್ಮ ಪ್ರಭುವಾಗಿರುವಂಥ ಯೇಸು ಸ್ವಾಮಿಯವರಿಗೆ ಒಂದು ವಿಷಯ ಗೊತ್ತು. ಏನಂತಂದರೆ, ದೇವರ ಆಜ್ಞೆ ಇಲ್ಲದೆ ಯಾರು ನನ್ನ ಮೇಲೆ ಏನು ಮಾಡಲಿಕ್ಕಾಗದು ಅನ್ನುವಂಥ ವಿಷಯ ಗೊತ್ತು. ಪಿಲಾತನ ಮುಂದೆ ಸ್ವಾಮಿಯವರು ಮಾತಾಡಿದರು. ಪಿಲಾತನವರು ಹೇಳಿದರು, ನಿನ್ನನ್ನು ಬಿಡಿಸುವ ಅಧಿಕಾರವು, ನಿನ್ನನ್ನು ಶಿಲುಬೆಗೆ ಹಾಕಿಸುವ ಅಧಿಕಾರವು ನನಗುಂಟು, ನನ್ನ ಮುಂದೆಯಾದರೂ ನೀನು ಮಾತನಾಡಬಹುದಿಲ್ಲವೋ ಎಂದು ಪಿಲಾತನು ಯೇಸು ಸ್ವಾಮಿಯವರಿಗೆ ಮಾತನಾಡಿದಾಗ, ಪಿಲಾತನಿಗೆ ಸ್ವಾಮಿಯವರಂದರು, ಪ್ರಿಯರೇ ನೀವು ಗಮನಿಸ್ರಿ, ನನ್ನ ತಂದೆಯಿಂದ ನನ್ನ ಮೇಲನಿಂದ ಕೊಡಲ್ಪಡದಿದ್ದರೆ, ಅಂದರೆ ಮೇಲೆ ದೇವರಿರುವನು, ಆತನು ನನ್ನ ಮೇಲೆ ಯಾವ ಆಜ್ಞೆಯನ್ನು ಕೊಡುವನು ಅದನ್ನೇ ನೀವು ನೆರವೇರಿಸ್ತೀರೇ ಹೊರತು ನಿನ್ನ ಸ್ವಂತ ಇಷ್ಟದಿಂದ ನನ್ನನ್ನು ಏನು ಮಾಡಲಿಕ್ಕಾಗದು ಎಂದು ನಮ್ಮ ಪ್ರಭುವಾಗಿರುವಂಥ ಯೇಸು ಸ್ವಾಮಿಯವರು ಪಿಲಾತನ ಮುಂದೆ ಮಾತನಾಡಿದರು. ಅದರ ಅರ್ಥವೇನು ಅಂತಂದರೆ, ದೇವರು ಯಾವುದನ್ನಾದರೂ ಅದನ್ನು ನೆರವೇರಿಸುವನು, ಅದಕ್ಕೆ ನಾನು ಇಷ್ಟನಾಗಿರಬೇಕು, ಅದಕ್ಕೆ ನಾನು ಸನ್ನದ್ಧನಾಗಿರಬೇಕು ಅನ್ನುವಂಥದ್ದೇ ನಮ್ಮ ಪ್ರಭುವಾಗಿರುವಂಥ ಯೇಸು ಸ್ವಾಮಿಯವರ ಆಲೋಚನೆ. ಅವನು ಕೆಟ್ಟವನಾಗಿರಬಹುದು, ನನ್ನ ಪ್ರಾಣವನ್ನು ತೆಗೆಯುವವನಾಗಿರಬಹುದು, ಅವನನ್ನು ಮಾತ್ರ ತೆಗಿಬಾರ್ದು, ಅವನ ಪ್ರಾಣವನ್ನು ತೆಗಿಬಾರ್ದು, ಅವನನ್ನು ಬೇರೆ ಮಾಡಬಾರ್ದು. ಸಾಧ್ಯವಾದರೆ ಅವನ ಪ್ರಾಣಕ್ಕೋಸ್ಕರ ನನ್ನ ಪ್ರಾಣವನ್ನಾದರೂ ಕೊಡ್ತೀನಿ ಹೊರತು ನಾನು ಮತ್ತೊಬ್ಬನ ಪ್ರಾಣವನ್ನು ತೆಗಿಬಾರ್ದು ಅನ್ನುವಂಥ ಆಲೋಚನೆ ನಮ್ಮ ಪ್ರಭುವಾಗಿರುವಂಥ ಯೇಸು ಸ್ವಾಮಿಯವರದು ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸಬೇಕು ಪ್ರಿಯರೇ. ಯೂದನು ಯೇಸು ಸ್ವಾಮಿಯವರನ್ನು ಹಿಡುಕೊಟ್ಟರೂ ಕೂಡ ಆತನು ಸತ್ತು ಉಣಲ್ಪಟ್ಟು 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟು ಭೂಮಿ ಮೇಲಿರುವಂಥ ನಮ್ಮಂಥ ಪಾಪಿಗಳನ್ನು ರಕ್ಷಿಸಿ ದೇವರಿರುವಂಥ ಲೋಕಕ್ಕೆ ಸೇರಿಸಬೇಕು ಅನ್ನುವಂಥ ಆಲೋಚನೆಯಿಂದ ಯೇಸು ಸ್ವಾಮಿಯವರು ಯಾರನ್ನು ಬೇರೆ ಮಾಡಲಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸಬೇಕು ಪ್ರಿಯರೇ. ಎಲ್ಲರ ಹೃದಯಗಳನ್ನು ಬಲ್ಲಾತನು ದೇವರು, ಎಲ್ಲರ ಹೃದಯಗಳಿಗೆ ಚಿಕಿತ್ಸೆಯನ್ನು ಕೊಡುವಾತನು ದೇವರು, ಎಲ್ಲ ಹೃದಯಗಳನ್ನು ಗುಣಪಡಿಸುವಾತನು ದೇವರು, ಎಲ್ಲರಿಗೂ ಆತನು ಎಲ್ಲ ರೀತಿಯಲ್ಲಿ ಸಮಾಧಾನ ಕರ್ತನಾಗಿರುವಾತನು ದೇವರು ಪ್ರಿಯರೇ. ವೈದ್ಯರಿಗೆ ತಿಳಿಯಲಾರದ ರೋಗವು ಯಾವುದು ಅಂತಂದರೆ ಹೃದಯದ ರೋಗವು. ಆ ಒಂದು ಹೃದಯಕ್ಕೆ ಬಂದಿರುವಂಥ ರೋಗವನ್ನು ತಿಳಿದುಕೊಳ್ಳುವಾತನು ದೇವರು, ಆ ಒಂದು ಹೃದಯಕ್ಕೆ ಬಂದಿರುವಂಥ ರೋಗವನ್ನು ಸ್ವಸ್ಥ ಮಾಡುವಾತನು ದೇವರು, ಆ ಒಂದು ಹೃದಯಕ್ಕೆ ಬಂದಿರುವಂಥ ರೋಗವನ್ನು ಚಿಕಿತ್ಸೆಯನ್ನು ಕೊಟ್ಟು ಗುಣಪಡಿಸುವಾತನು ದೇವರು ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸಬೇಕು ಪ್ರಿಯರೇ. ಆದ ಕಾರಣ ಪ್ರತಿಯೊಬ್ಬರು ನಾವು ದೇವರ ವಾಕ್ಯವನ್ನು ಕೇಳಿ ನಮ್ಮ ಹೃದಯಕ್ಕೆ ಬಂದಿರುವಂಥ ರೋಗವನ್ನು ತೆಗೆದುಕೊಂಡು ಆತನ ಪಾದ ಸನ್ನಿಧಿಯಲ್ಲಿ ಬಿದ್ದು ಆತನ ಇಷ್ಟಾನುಸಾರವಾಗಿ ನಾವು ಜೀವಿಸಿ ನಾವು ದೇವರಿರುವಂಥ ಲೋಕವನ್ನು ಸೇರಬೇಕು ಅನ್ನುವಂಥ ಇಷ್ಟದಿಂದ ನಾವೆಲ್ಲರೂ ಬದುಕಬೇಕು ಎಂದು ನಿಮ್ಮೆಲ್ಲರಿಗೂ ನಾನು ಮನವಿ ಮಾಡ್ತಾ ಈ ವಾಕ್ಯವನ್ನು ಮುಗಿಸ್ತೀನಿ. ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವಂಥ ನಮ್ಮ ಸರ್ವಶಕ್ತನಾದ ದೇವ, ನಿಮಗೆ ಸ್ತೋತ್ರ ಸ್ವಾಮಿ. ನಿಜವಾಗಲೂ ಕರ್ತನೆ, ವೈದ್ಯರಿಗೆ ತಿಳಿಯಲಾರದ ರೋಗವು ನಮ್ಮ ಪ್ರಭುವಾಗಿರುವಂಥ ಯೇಸು ಸ್ವಾಮಿಯವರಿಗೆ ಅನಂತರ ದೇವರಿಗೆ ಮಾತ್ರ ಗೊತ್ತೇ ಹೊರತು ಭೂಮಿ ಮೇಲೆ ಯಾವ ಮನುಷ್ಯನಿಗೂ ಗೊತ್ತಾಗದು ಅನ್ನುವಂಥ ವಿಷಯವನ್ನು ಇಷ್ಟರವರೆಗೆ ನಾವು ಕೇಳಿದ್ದೀವಿ. ದೇವ, ನಿನ್ನ ಮಕ್ಕಳು ಯಾರು ಈ ಒಂದು ವಾಕ್ಯವನ್ನು ಕೇಳುವರು ಅವರನ್ನು ಸ್ವಾಮಿ ಆಶೀರ್ವದಿಸು, ಬಲಪಡಿಸು. ನಿಮ್ಮ ರಾಜ್ಯದಲ್ಲಿ ಸೇರುವ ತನಕ ನಿನ್ನ ಮಕ್ಕಳನ್ನು ಸ್ವಾಮಿ ಕಾಪಾಡಿ ನಿಮ್ಮ ರಾಜ್ಯದಲ್ಲಿ ಸೇರಿಸಿಕೊಳ್ಳಬೇಕೆಂದು ಬೇಡಿಕೊಳ್ಳುತ್ತೇನೆ. ದೇವ, ನಮ್ಮನ್ನು ಕೂಡ ದೇವ ನಿಮ್ಮ ವಾಕ್ಯವನ್ನು ಇನ್ನೂ ಅನೇಕರಿಗೆ ತಿಳಿಸ್ಪಡಿಸುವಂತೆ ಸಹಾಯ ಮಾಡು. ನಾವೆಲ್ಲೆಲ್ಲಿ ಸ್ವಾಮಿ ನಿಮ್ಮ ವಾಕ್ಯವನ್ನು ಹೇಳಬೇಕು ಎಲ್ಲ ರೀತಿಯಲ್ಲಿ ಸ್ವಾಮಿ ನಮಗೆ ಕಲಿಸಿಕೊಟ್ಟು ನಮ್ಮನ್ನು ಮುನ್ನಡೆಸಿರಿ ಎಂದು ನಮ್ಮ ಪ್ರಭು ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ, ಆಮೇನ್.